ಬ್ರೀಮ್ಸ್ನ ಕರ್ಮಕಾಂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ದೊಡ್ಡ ದೊಡ್ಡ ಅಂತಸ್ತುಗಳನ್ನ ನಿಮ್ಗೆ ನಾವು ತೋರಿಸ್ತಾ ಇದ್ದಲ್ಲ ಹಿಂದ್ಗಡೆ, ಅದನ್ನ ನೋಡಿ ನೀವು ಬೆರಗಾಗುವುದು ಬೇಡ. ಅಲ್ಲಿ ಬಂದ್ರೆ ನರಕ ಯಾತನೆ ನಿಮ್ಗೆ ಕಣ್ಣಿಗೆ ಕಾಣಿಸ್ತದೆ. ಯಾಕಂದ್ರೆ ಇಲ್ಲಿ ಅನೇಕ ರೋಗಿಗಳು ಇಲ್ಲಿ ಬಂದು ವಿಲ ಅಂತ ಒದ್ದಾಡ್ತವೆ. ಆದರೆ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಯಾವ ಡಾಕ್ಟರ್ ಕೂಡ ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಹೇಳಿ ಕೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಈಶ್ವರ್ ಖಂಡ್ರೆ ಅವರೇ, ನೀವು ಇವತ್ತು ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿ ತನಕ ಈ ಒಂದು ಬ್ರೀಮ್ಸ್ ಆಸ್ಪತ್ರೆಗೆ ಬರೀ ನೀವು ಬಂದಿರೋದು ಕೇವಲ ಮಧ್ಯಾಹ್ನದ ಸಮಯದಲ್ಲಿ. ರಾತ್ರಿ ಹೊತ್ತಲ್ಲಿ ಒಂದು ನೀವು ರೌಂಡ್ ಹೊಡೆದು ನೋಡ್ರಿ, ಅಲ್ಲಿ ನಿಮಗೆ ಇದ್ದಿದ್ದ ಸ್ಥಿತಿಗತಿ ನಿಮಗೆ ಕಣ್ಣಿಗೆ ಕಾಣ್ತದೆ. ಯಾವ್ಯಾವ ರಾಜಕಾರಣಿ ಕೂಡ ರಾತ್ರಿ ಹೊತ್ತಲ್ಲಿ ಬ್ರೀಮ್ಸ್ ಆಸ್ಪತ್ರೆಗೆ ಹೋಗೋದಿಲ್ಲ. ಹೇಳಿ ಕೇಳಿ ಹೋದ್ರೆ ಸಾಕು, ಅವರಿಗೆ ಸನ್ಮಾನಗಳು ಮಾಡ್ತಾರೆ. ಹೇಳಿ ಕೇಳಿ ಹೋದ್ರೆ ಸಾಕು, ಅವರಿಗೆ ಒಂದಿಷ್ಟು ದೊಡ್ಡ ದೊಡ್ಡ ಹಾರಗಳನ್ನು ತಂದು ಕೊಳಲಾಕಿ ಮೈ ತುಂಬಾ ಶಾಲ್ ಹಾಕಿ ಕಳಿಸ್ಕೊಡ್ತಾರೆ. ಆದರೆ ರಾತ್ರಿ ಹೊತ್ತಲ್ಲಿ ಬಂದು ಹೋಗಿ ಸರ್, ನಮ್ಮ ಬಡವರ ಕಷ್ಟ ನಿಮಗೆ ಗೊತ್ತಾಗುತ್ತದೆ, ಬಡವರ ಮಕ್ಕಳ ಸ್ಥಿತಿಗತಿ ಏನು ಅಂತ ನಿಮಗೆ ಗೊತ್ತಾಗುತ್ತದೆ. ಅನೇಕ ರೀತಿಗಳಿಂದ ತೊಂದರೆ ತಾಪತ್ರೆ ಮಾಡಿಕೊಂಡು ಇಂಥರದ ದೊಡ್ಡ ಬಿಲ್ಡಿಂಗ್ ಕಟ್ಕೊಟ್ಟಿರಲ್ಲ ಇಲ್ಲಿ ಇರ್ತಕ್ಕಂಥ ಬಡ ಜನರಿಗೆ. ಆದರೆ ಆ ಬಡ ಜನರ ನರಕ ಯಾತನೆ ಇವತ್ತು ನೀವ್ಯಾರು ನೋಡಕ್ ಆಗ್ತಾ ಇಲ್ಲ. ಆ ಮಟ್ಟಕ್ಕೆ ಬಂದು ನಿಂತಿದೆ. ಹೇಳ್ಕೊಳ್ಳಕ್ ಮಾತ್ರ ಬ್ರೀಮ್ಸ್ ಆಸ್ಪತ್ರೆ ಬಹಳ ದೊಡ್ಡದಾಗಿದೆ. ಅಲ್ಲಿ ಸಾವಿರಾರು ಜನ ಅಲ್ಲಿ ವಿದ್ಯಾರ್ಥಿಗಳು ಓದ್ತಾರೆ, 1000 ಜನ ಡಾಕ್ಟರ್ಗಳು ಆಗ್ತಾರೆ, 1000 ಜನ ತಮ್ಮದೇ ಆದ ರೀತಿ ಪ್ರಾಕ್ಟೀಸ್ ಮಾಡ್ತಾರೆ. ಅದಾದ ನಂತರ ಎಲ್ಲ ಡಾಕ್ಟರ್ಸ್ ಮನೆಗೆ ಹೋಗ್ತಾರೆ. ಬರೋದು ಮಾತ್ರ 5 ನಿಮಿಷನೋ 10 ನಿಮಿಷನೋ. ಅಲ್ಲಿ ಬಡವ್ರ ಮಕ್ಕಳು ಒದ್ದಾಡಿ ಚೀರಾಡಿ ಗುದ್ದಾಡಿ ಸತ್ತೋರು ಕೂಡ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ. ಹಾಗಾಗ್ಬಿಟ್ಟಿದೆ ಈ ಬೀದರ್ನ ಬ್ರೀಮ್ಸ್ನ ಅವಾಂತರಗಳು. ಯಾಕೆ ನಾವು ವಿಷಯ ನಿಮ್ಗೆ ತರ್ತೇನೆ ಅಂದ್ರೆ, ಇವತ್ತು ನಾನು ರಾತ್ರಿ 9 ಗಂಟೆಗೆ ಬ್ರೀಮ್ಸ್ ಆಸ್ಪತ್ರೆಗೆ ನಮ್ಮ ಸಂಬಂಧಿಕರನ್ನ ನೋಡ್ಲಿಕ್ಕೆ ನಾನು ಹೋದಾಗ ನನಗೆ ಕಣ್ಣಿಗೆ ಕಾಣಿದನ್ನ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ. ಏನು ತೋರಿಸ್ತಾ ಇದೀವಪ್ಪ ಅಂದ್ರೆ, ಇಲ್ಲಿ ಮಕ್ಕಳ ವಿಭಾಗ ಅಂತೇಳಿ 4ನೇ ಫ್ಲೋರ್ ಅಲ್ಲಿ ಇದೆ. 4ನೇ ಫ್ಲೋರ್ ಅಲ್ಲಿ ನಾವು ಲಿಫ್ಟ್ ಅಲ್ಲಿ ಹೋದ್ರೆ ಅಲ್ಲಿ ಪೂರಾ ಒಂಥರ ಸ್ಮಶಾನ ಇದ್ದಂಗೆ ಕಾಣಿಸ್ತಾ ಇದೆ. ಕರೆಂಟೇ ಇಲ್ಲ. ಅಂತ ರೀತಿಯಲ್ಲಿ ಅನೇಕ ರೀತಿಯ ಬಡ ಮಕ್ಕಳು ಬಡವರು ತಮ್ಮದೇ ಆದ ರೀತಿಯಲ್ಲಿ ನೋವು ನಲಿಗಳು ಪಡ್ಕೊಂಡು ನೊಣ ಹೊಡ್ಕೊಂಡು ಚಿಕ್ಕಡನ್ನ ಕಸ್ತಾ ಇದ್ದಾವೆ, ಸೊಳ್ಳೆ ಕಸ್ತಾ ಇದ್ದಾವೆ. ಅದನ್ನ ಹೊಡ್ಕೊಳ್ಳಕ್ಕೂ ಕೂಡ ಅವ್ರ ಗತಿ ಇಲ್ಲ. ಇಲ್ಲಿ ನಮಗ್ ಕಚ್ಚಿದ್ರು ಚಿಂತೆ ಇಲ್ಲ ಸರ್, ನಮ್ಮ ಮಕ್ಕಳನ್ನ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಬಡವರ ಕೂಗು ಒಂದಾಗಿದ್ರೆ ಈಶ್ವರ್ ಖಂಡ್ರೆ ಅವ್ರ ಕಣ್ಣಿಗೆ ಅದು ಕಾಣೋದೇ ಇಲ್ಲ. ರಹೀಂ ಖಾನ್ ಅವರೇ, ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಈ ಬ್ರೀಮ್ಸ್ ನ ಅವಾಂತರ ದುಸ್ಥಿತಿ ನೋಡಿದ್ರೆ ನಿಜಕ್ಕೂ ನಾಚಿಕೆ ಬರಬೇಕು ನಿಮ್ಗೆಲ್ಲ. ಯಾಕಂದ್ರೆ ಅಲ್ಲಿ ಮಲಗಿರೋ ಶ್ರೀಮಂತರ ಮಕ್ಕಳಲ್ಲ ಸ್ವಾಮಿ, ಅದು ಬಡವರ ಮಕ್ಕಳು. ಅನೇಕ ರೀತಿಗಳಿಂದ ತೊಂದರೆ ತಾಪತ್ರೆ ನುಂಗಿ ಯಾವುದೋ ಕಡೆಯಿಂದ ಕೈಯಲ್ಲಿ ಕಾಸಿಲ್ಲ ಎಂಬ ಕಾರಣಕ್ಕಾಗಿ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ನೀವು ಕಟ್ಟಿದ್ರಲ್ಲ, ಇದರಿಂದ ನೀವು ಪರ್ಸೆಂಟೇಜ್ ತಗೊಂಡು ಮನೆಗೆ ಹೋಗಿದ್ರಲ್ಲ, ಆ ಪರ್ಸೆಂಟೇಜ್ ತಗೊಂಡು ಹೋದಂತ ಮಕ್ಕಳಲ್ಲಿ ಬಡವ್ರ ಮಕ್ಕಳು ಬದುಕ್ತಾ ಇದ್ದಾರೆ. ಒಂದೊಂದು ಇಂಜೆಕ್ಷನ್ಗಾಗಿ ಗೋಳಾಡ್ತಾ ಇದ್ದಾರೆ, ಒಂದೊಂದು ಗುಳಿಗೆಗಾಗಿ ಬೇಡ್ಕೊಳ್ತಾ ಇದ್ದಾರೆ. ಎಲ್ಲ ರೀತಿ ಕಡೆಯಿಂದ ಎಲ್ಲ ಸರ್ಕಾರ ಕೊಡ್ತಾ ಇದೆ ಅಂತ ಒಂದು ಹೇಳ್ತಾರೆ. 3 ದಿನಗಳಿಂದ ಅಲ್ಲಿ ಒಂದು ನಿಮ್ಗೆ ಹೇಳಬೇಕಾದ್ರೆ ಯಾವುದೇ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಅಲ್ಲಿರ್ತಕ್ಕಂಥ ಸಿರಂಜ್ಗಳು ಸಿಗ್ತಾ ಇಲ್ಲ, ಔಷಧಿಗಳು ಸಿಗ್ತಾ ಇಲ್ಲ, ಕುಡಿಯಕ್ ನೀರು ಸಿಗ್ತಾ ಇಲ್ಲ. ಕೂತ್ಕೊಂಡು ಊಟ ಮಾಡೋಣ, ಮಕ್ಕಳನ್ನ ಬಚಾವ್ ಮಾಡ್ಕೊಳ್ಳೋಣ ಅಂತ ಕೂಡ ಅವರು ಆ ಫ್ಲೋರ್ ಇಳ್ಕೊಂಡು ಕೆಳಗಡೆ ಬರಬೇಕು, ಕೆಳಗಡೆ ಬಂದು ಊಟ ಮಾಡ್ಕೊಳ್ಬೇಕು ಅಂತ ಪರಿಸ್ಥಿತಿ ಬಂದು ಹೋಗಿದೆ. ಎಲ್ಲಿದ್ದೀರಿ ರಹೀಂ ಖಾನ್ ಅವರೇ, ಎಲ್ಲಿದ್ದೀರಿ ಈಶ್ವರ್ ಖಂಡ್ರೆ ಅವರೇ? ನಿಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಅವಾಂತರ ನಡೀತಾ ಇದೆ. ಯಾವೇ ಡಾಕ್ಟರ್ಸ್ ಕೂಡ ಸಿಗೋದಿಲ್ಲ. ಕೆಲವೊಂದ್ಸರಿ ಗುಳಿಗೆನೇ ಇಲ್ಲ ಅಂತ ಹೇಳಿ ಬರ್ಕೊಡ್ತಾರೆ, ಕೆಲವೊಂದ್ಸರಿ ಇಂಜೆಕ್ಷನ್ ಇಲ್ಲ ಅಂತ ಹೇಳಿ ಬರ್ಕೊಡ್ತಾರೆ. ಇಷ್ಟೊಂದೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಾರ್ವಜನಿಕರಾಗಿ ಆಸ್ಪತ್ರೆ ಕಟ್ಕೊಂಡಿದ್ರಲ್ಲ, ಅದ್ರಲ್ಲಿ ಒಂದ್ ದಿವಸ ಆದ್ರೂ ನಿಮ್ಮ ಮಕ್ಕಳು ಯಾರು ಬಂದು ಮಲಗಿದ್ರ? ಯಾವತ್ತಾದ್ರೂ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮರ ಮಕ್ಕಳು ಯಾವತ್ತಾರು ಬಂದು ಸರ್ಕಾರಿ ದವಾಖಾನೆಯಲ್ಲಿ ಆಸ್ಪತ್ರೆಯಲ್ಲಿ ಮಲಗಿದಾರ? ಮಲಗಿದ್ರೆ ನಿಮಗೆ ನೋವು ಗೊತ್ತಾಗ್ತಿತ್ತು. ಯಾಕಂದ್ರೆ ನಿಮ್ಗೆಲ್ಲ ನಾವು ಓಟು ಹಾಕಿ ಮತ ಹಾಕಿ ಆರಿಸಿ ವಿಧಾನಸಭೆ ಬರ್ತಾ ಇದೀವಲ್ಲ, ಅದಕ್ಕೆ ನಿಮ್ಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಬೇಕು, ದೊಡ್ಡ ದೊಡ್ಡ ನಿಮ್ಗೆ AC ರೂಮ್ಗಳು ಬೇಕು. ಆದ್ರೆ ಬಡವರ ಮಕ್ಕಳಿಗೆ ನೋಡ್ರಿ ಹೆಂಗಿದೆ, ಇಲ್ಲಿ ಟಾರ್ಚ್ ಹಾಕೊಂಡು ರಕ್ತನ ಇದು ಮಾಡ್ತಾ ಇದಾರೆ. ಒಂದ್ ವೇಳೆ ಆ ಟಾರ್ಚ್ ಹಾಕ್ಲಾರ್ದೆ ರಕ್ತ ಹೆಚ್ಚಾಯ್ತೋ ಅಥವಾ ಕೆಳಗೋಯ್ತೋ ಗೊತ್ತಿಲ್ಲ, ಆದರೆ ಹೆಚ್ಚಾದ್ರೆ ತೆಗೆಯಕ್ಕೂ ಬರಲ್ಲ,
ಕಡಿಮೆ ಅದರಲ್ಲಿ ಕೊಡಕ್ಕೂ ಆಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ಆ ಮಕ್ಕಳನ್ನ ತಾವು ಆಗಲು ಪೋಷಕರು ತಮ್ಮದೇ ಅಂತ ರೀತಿಯಲ್ಲಿ ನಿಮಗೆ ತೋರಿಸಲ್ಲ ಹಿಂದ್ಗಡೆ ಆ ಟಾರ್ಚ್ ಹಾಕಿ ನೋಡ್ಕೊಂಡು ಮಕ್ಕಳಿಗೆ ರಕ್ತ ಹಚ್ಚದನ್ನ ನೋಡ್ತಾ ಇದ್ದಾರೆ. ಇನ್ನೂ ಇದೇನಾ ಅಥವಾ ಮುಗಿತಾ ಅಂತಕ್ಕಂಥಲ್ಲಿ ಆಲೋಚನೆಯಲ್ಲಿ ಕೂತ್ಕೊಂಡಿದ್ದಾರೆ. ಒಂದು ಕಡೆಯಿಂದ ಸೊಳ್ಳೆಗಳ ಕಾಟ, ಇನ್ನೊಂದು ಕಡೆಯಿಂದ ನೀರಿನ ಸಮಸ್ಯೆ, ಇನ್ನೊಂದು ಕಡೆಯಿಂದ ಗಬ್ಬೆದ್ದು ವಾಸನೆ ನಾರ್ತಾ ಇರುವಂತ ಅನೇಕ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಕೆಲಸಕ್ಕೆ ಬಾರದಂತ ಶೌಚಾಲಯಗಳು ನೋಡಿದ್ರೆ ನಿಜಕ್ಕೂ ವಾಕರಕ್ಕೆ ಬರ್ತಾ ಇದೆ. ಯಾಕೆ ಇಷ್ಟೊಂದೆಲ್ಲ ಈ ರೀತಿ ಆಗಿದ್ರು ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ನೋಡೋದಿಲ್ಲ, ರಹೀಂ ಖಾನ್ ಅವರು ಕೂಡ ನೋಡೋದಿಲ್ಲ. ಎಲ್ಲಿದ್ದಾರೆ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರು? ದೊಡ್ಡ ದೊಡ್ಡ ಮಾತು ಹೇಳ್ಕೊಂಡು ಹೋಗ್ತಾರಲ್ಲ, ಎಲ್ಲಿದ್ದಾವೆ ನಿಮ್ಮ ಕೈಯಲ್ಲಿ ಇವತ್ತು ಆಸ್ಪತ್ರೆಗಳ ಸ್ಥಿತಿಗತಿ ಏನಾಗಿದೆ? ಅಲ್ಲ ರೀ, ಇಷ್ಟೊಂದೆಲ್ಲ ಬಡವರು ಇಷ್ಟು ತೊಂದರೆ ಅನುಭವಿಸ್ಕೊಂಡು ತಮ್ಮದೇ ಆದ ರೀತಿಯಲ್ಲಿ ನೋವು ನಲಿವು ಒಂದು ಮಾತಾಡ್ಕೊಂಡು ಹೋದ್ರೆ ಕರೆಕ್ಟ್ ಟೈಮಿಗೆ ಡಾಕ್ಟರ್ ಸಿಗೋದಿಲ್ಲ, ಡಾಕ್ಟರ್ ಸಿಕ್ಕರೆ ಗುಳಿಗೆ ಸಿಗೋದಿಲ್ಲ, ಗುಳಿಗೆ ಸಿಕ್ಕರೆ ಇಂಜೆಕ್ಷನ್ ಸಿಗೋದಿಲ್ಲ, ಇಂಜೆಕ್ಷನ್ ಸಿಕ್ಕರೆ ಮಕ್ಕಳಿಗೆ ನೀರು ಸಿಗೋದಿಲ್ಲ, ಅಲ್ಲಿ ನೀರು ಸಿಕ್ಕರೆ ಟಾಯ್ಲೆಟ್ ರೂಮಲ್ಲಿ ಹೋಗೋಕೆ ಅಲ್ಲಿ ನೀರೇ ಇಲ್ಲ. ಏನೇ ಮಾಡಿದ್ರು ಕೂಡ ನೀವು ಮತ್ತೆ 4 ಅಂತಸ್ತಿಂದ ಕೆಳಗೆ ಬರಬೇಕು, ಊಟ ಮಾಡ್ಕೊಳ್ಳೋಕ್ಕೂ ಕೆಳಗೆ ಬರಬೇಕು, ನೀರು ಕುಡಿಯೋಕ್ಕೂ ಕೆಳಗೆ ಬರಬೇಕು. ಇಂತಹ ದುಸ್ಥಿತಿ ಆಗುವುದೇ ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ. ಯಾಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಕನಿಷ್ಠ ಪಕ್ಷ ರಾತ್ರಿ ಒಂದು ದಿವಸ ಬಂದು ಹೋಗ್ಬೇಕಿತ್ತು? ಯಾರಿಗೆ ಗೊತ್ತಿಲ್ಲಂಗೆ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಲಿ, ಅವ್ರ ಸ್ಥಿತಿಗತಿ ಗೊತ್ತಾಗ್ತಿತ್ತು, ಬಡವ ಜನರ ಸಮಸ್ಯೆ ಗೊತ್ತಾಗ್ತಿತ್ತು. ಯಾರು ಕರೆಕ್ಟ್ ಆಗಿ ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ, ಡಾಕ್ಟರ್ಸ್ಗಳು ಎಲ್ಲಿದ್ದಾರೆ, ಯಾರು ಇರ್ತಾರೆ? ಯಾರೂ ಇರೋದಿಲ್ಲ. ಬರೀ ನರ್ಸ್ಗಳು ಮಾತ್ರ, ಅಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಇರ್ತಾರೆ. ಯಾವುದೇ ಡಾಕ್ಟರ್ಗಳು ನಿಮಗೆ ಸಿಕ್ಕರೆ ಅದು ದೇವರಾಣೆ, ಯಾರಿಗೂ ಸಿಗೋದಿಲ್ಲ. ಅಂತ ಮಟ್ಟಕ್ಕೆ ಬೀದರ್ ಬ್ರಿಮ್ಸ್ ಬೆಳೆದೋಗಿ ನಿಂತಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಎಲ್ಲ ಬದುಕಿಗೆ ಬರ್ತಾ ಇಲ್ಲ. ನಾವು ಬರ್ತಕ್ಕಂಥದ್ದು ಸಾಯಕ್ಕೆ ಅಂದ್ಕೊಂಡು ಬರಬೇಕು, ಬಚಾವಾದ್ರೆ ನಿಮ್ಮ ಮನೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಸತ್ತೋಗ್ಬೇಕಷ್ಟೇ. ಅಂತ ಪರಿಸ್ಥಿತಿ ಎದುರಾಗೋಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗಂತೂ ಇದ್ರ ಬಗ್ಗೆ ಕೇರೆ ಮಾಡಲ್ಲ. ರಹೀಂ ಖಾನ್ಗಂತೂ ಲೆಕ್ಕನೇ ಇಲ್ಲ ಬಿಡ್ರಿ, ಅವ್ನು ಮಾಡಕ್ಕೆ ಹೋಗಲ್ಲ. ಇಂಥ ಪರಿಸ್ಥಿತಿ ಎದ್ದೋಗಿದೆ. ನಾವು ಎಂಥವ್ರಿಗೆ ಆಗಿ ಕಳ್ಸಿದೀವಿ ಅಂದ್ರೆ ಹೇಳ್ಕೊಳಕ್ ಬರಲ್ಲ, ಅಂಥವ್ರಿಗೆ ಕಳ್ಸಿದೀವಿ ನಾವು. ಇವತ್ತಿನ ಈ ಸ್ಥಿತಿಗಳು ನೋಡಿದ್ರೆ ಇದು ದಿನದ ಗತಿ ಹೀಗೇನಾ ಅಥವಾ ಇವತ್ತೊಂದು ದಿವಸ ಹೀಗಾಗಿದೆ ಅಂತೇಳಿ ನನಗೆ ಒಂದಿಷ್ಟು ದಿಗ್ಭ್ರಮೆ ಆಗ್ತದೆ. ನಿಜವಾಗ್ಲೂ ಹೇಳ್ತೇನೆ, ನಾನು ಯಾವತ್ತೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತಲ್ಲಿ ಬಂದಿಲ್ಲ. ಇದೇ ನಾನು ಬಂದಿರೋದು ಫಸ್ಟ್ ಟೈಮ್ಗೆ. ಅಲ್ಲಿ ನೋಡಿದ್ರೆ 2 ತಾಸಿಂದ ಕರೆಂಟ್ ಇಲ್ಲ, 4 ಅಲ್ಲಿ. ಯಾವ ಇಂಥ ಸಂದರ್ಭದಲ್ಲಿ ಯಾವ ಕೊಠಡಿಯಲ್ಲಿ ಯಾರಿದಾರೋ ಗೊತ್ತಿಲ್ಲ, ಕಳ್ಳರಿದಾರೋ, ಕಾಕರಿದಾರೋ, ದೆವ್ಗಳಿದಾರೋ ಏನು ಗೊತ್ತಾಗ್ತಾ ಇಲ್ಲ. ಆದರೆ ಈ ಬಡಪಾಯಿಗಳು ತಮ್ಮ ಮಕ್ಕಳಿಗೆ ಬಚಾವ್ ಮಾಡ್ಕೊಳ್ಳಲಿಕ್ಕೆ, ಈ ಮಕ್ಕಳಿಗೆ ಬದುಕಿಸ್ಕೊಳ್ಳಕ್ಕೆ ಬಂದು ಅಲ್ಲಿ ಕೂತ್ಕೊಂಡ್ರಲ್ಲ, ಅವರ ಸ್ಥಿತಿಗತಿ ನೋಡಿದ್ರೆ ನಮಗೆ ನಾಚಿಕೆ ಬರ್ತಾ ಇದೆ ರೀ, ನಾಚಿಕೆ ಬರ್ತಾ ಇದೆ. ಫೋನ್ ಮಾಡಿದ್ರೆ ಒಬ್ರು ಪಿಕ್ ಮಾಡಲ್ಲ, ನಿರ್ದೇಶಕರಲ್ಲಿ ಇರ್ತಾರೋ ಗೊತ್ತಿಲ್ಲ, ಆ ಸಂಬಂಧಪಟ್ಟ ಡಾಕ್ಟರ್ ಎಲ್ಲಿ ಇರ್ತಾರೋ ಗೊತ್ತಿಲ್ಲ, ಅಲ್ಲಿರ್ತಕ್ಕಂಥ ನರ್ಸ್ಗಳು ಕೂಡ ಎಲ್ಲಿರ್ತಾರೋ ಗೊತ್ತಿಲ್ಲ. ಆದರೆ ನಾವು ರಕ್ತ ಮುಗಿದ್ರು ಕೂಡ ಅವ್ರಿಗೆ ಹೋಗಿ ಹೇಳಬೇಕು, ಗ್ಲುಕೋಸ್ ಮುಗಿದ್ರು ಕೂಡ ಅವ್ರಿಗೆ ಹೋಗಿ ನಾವು ಹೇಳಬೇಕು. ಅಲ್ಲಿ ಯಾರು ಕೂತ್ಕೊಳ್ಳಲ್ಲ, ಅವ್ರವ್ರು ಎಲ್ಲೋ ಫೋನಲ್ಲಿ ಬ್ಯುಸಿ ಇರ್ತಾರೆ. ಯಾರೆಲ್ಲರೂ ಸಾಗಿ ನಮಗೇನು ಚಿಂತೆ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ನಿಜವಾಗ್ಲೂ ಈಶ್ವರ್ ಖಂಡ್ರೆ, ನಾವು ನಿಮ್ಮನ್ನು ಮನವಿ ಮಾಡ್ತಾ ಇದೀವಿ, ಒಂದು ರೀತಿಯಿಂದ ಹೇಳ್ತಾ ಇದೀವಿ, ನಿಮ್ಮನ್ನೆಲ್ಲ ನಾವು ಓಟ್ ಹಾಕಿದ್ದು ವೇಸ್ಟ್ ಅಂತ ಅನಿಸ್ತಾ ಇದೆ. ರಹೀಂ ಖಾನ್ ಅವರೇ, ನಿಮಗೂ ಕೂಡ ಒಂದಿಷ್ಟು ಮಾನ ಮರ್ಯಾದೆ ಇರಲಿ. ಯಾಕಂದ್ರೆ ಆಸ್ಪತ್ರೆ ಬರೋದು ಒಳ್ಳೇದಲ್ಲ ಸರ್. ಇಲ್ಲಿರ್ತಕ್ಕಂಥ ರೋಗನ ರುಜಿನಗಳನ್ನ ಗುಣಪಡಿಸ್ಕೊಂಡು ಹೋಗು, ಉತ್ತಮ ಜೀವನ ಮಾಡ್ಕೊಳ್ಳಿಕ್ಕೆ ಹೊರತು ಇಲ್ಲಿ ಸಾಯ್ಲಿಕ್ಕೆ ಯಾರು ಬರೋದಿಲ್ಲ. ಅರ್ಥ ಮಾಡ್ಕೊಳ್ರಿ. ಇವತ್ತಾದ್ರು ಇಂಥ ಸ್ಥಿತಿಯಲ್ಲಿ ಮಕ್ಕಳನ್ನ ರಾತ್ರಿ ಹೊತ್ತಲ್ಲಿ ಕೂತ್ಕೊಂಡು ಅವ್ರು ಕರೆಂಟ್ ಇಲ್ಲದೆ ಒದ್ದಾಡ್ತಾ ಇದ್ರೆ ಕನಿಷ್ಠ ಸೌಜನ್ಯಕರು ಒಬ್ಬ ಫೋನ್ ತೆಗೆಯಕ್ಕೆ ಹೋಗಲ್ಲ ರೀ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಮಕ್ಕಳಿಗೆ ಏನಾದ್ರು ಆಯ್ತಂದ್ರೆ ಯಾರು ಬಂದು ನೋಡ್ಕೊಳ್ಬೇಕು? ಮಾನ್ಯ ಉಸ್ತುವಾರಿ ಸಚಿವರೇ, ನಿಮ್ಮಲ್ಲಿ ಮತ್ತೆ ನಾವು ಮನವಿ ಮಾಡ್ತಾ ಇದೀವಿ. ನೀವು ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಅಥವಾ ರಹೀಂ ಖಾನ್ ಆಗಿರ್ಬೋದು, ಅಥವಾ ಶರಣ್ ಪ್ರಕಾಶ್ ಪಾಟೀಲ್ ಅವರೇ ಆಗಿರ್ಬೋದು, ನಿಜವಾಗ್ಲೂ ಹೇಳ್ತಾ ಇದೀನಿ, ನೀವು ಏನಾದರೂ ಪರೀಕ್ಷೆ ಮಾಡ್ಬೇಕಂದ್ರೆ, ಡಾಕ್ಟರ್ಸ್ಗಳನ್ನ ನೀವು ಇಡಲೇಬೇಕಂದ್ರೆ, ನೀವು ಉತ್ತಮ ಆಡಳಿತ ಕೊಡ್ಬೇಕಂತಂದ್ರೆ ನೀವು ಈ ಬಡ ಮಕ್ಕಳನ್ನ ಕಾಪಾಡಿಕೊಳ್ಳಿ, ಇಲ್ಲಿ ಬರ್ತಕ್ಕಂಥ ಬಡವರನ್ನ ಕಾಪಾಡ್ಕೊಳ್ಳಿ. ಅವ್ರು ನಿಮಗೆ ಆಶೀರ್ವಾದ ಕೊಡ್ತಾರೆ. ಇನ್ನೊಂದು ದಿವಸ ನೀವು ರಾಜ್ಯದ ಮುಖ್ಯಮಂತ್ರಿ ಆಗ್ತೀರಿ, ರಹೀಂ ಖಾನ್ ನೀವು ಮತ್ತೊಂದು ಬೇರೆ ಮಂತ್ರಿ ಆಗ್ತೀರಿ. ಯಾಕಂದ್ರೆ ಇವರು ಆಶೀರ್ವಾದ ನಿಮ್ಮನ್ನು ಕೊಡ್ಲಿಲ್ಲದೆ ನೀವು ಎಲೆಕ್ಷನ್ ಅಲ್ಲಿ ಗೆಲ್ಲಲ್ಲ. ನಿಜವಾಗ್ಲೂ ಇಂಥ ಬಡವರನ್ನ ಕಾಪಾಡ್ಕೊಡ್ರಿ, ಬಡವರ ಮಕ್ಕಳನ್ನ ರಕ್ಷಣೆ ಮಾಡ್ಕೊಡ್ರಿ. ನಾಳೆ ನಿಮ್ಗೆ ಒಂದಿಷ್ಟು ಕಾವಲಾಗಿ ನಿಂತಿರ್ತಾರೆ. ನಿಮ್ಮ ಮಕ್ಕಳಿಗೋ ಮತ್ತಾರಿಗೋ MLA MP ಮಾಡ್ಬೇಕಾದ್ರೆ ಇವರೆಲ್ಲ ಓಟ್ ಬೇಕಾಗ್ತವೆ. ಅರ್ಥ ಮಾಡ್ಕೊಡ್ರಿ. ಇಂಥ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಾವು ಹೇಳ್ಬೇಕಾ? ಒಂದು ವಿಸಿಟ್ ಮಾಡ್ರಿ. ಸಾಗರ್ ಖಂಡ್ರೆ ಅವರೇ, ನೀವಂತೂ ಬರ್ರಿ,
ಒಂದಿಷ್ಟು ನೋಡ್ಕೊಂಡು ಹೋಗ್ರಿ. ರಾತ್ರಿ ಟೈಮಲ್ಲಿ ಬರ್ರಿ. ಯಾವುದೇ ನಿಮ್ಮ ಸೈರನ್ ಹಾಕೊಂಡು ಬರಕ್ ಹೋಗ್ಬೇಡ್ರಿ. ನಿಮ್ಮ ಯಾವುದೇ ವೆಹಿಕಲ್ಗಳನ್ನ ತರಕ್ ಹೋಗ್ಬೇಡ್ರಿ. ನೀವು ಬರೀ ಕೇವಲ 2 ವೀಲರ್ ಮೇಲೆ ಬಂದ್ಬಿಡ್ರಿ. ಈ ನಿಜವಾದ ಬಣ್ಣ ಬಯಲು ಮಾಡ್ಬೇಕಾದ್ರೆ ಈಶ್ವರ್ ಖಂಡ್ರೆ ನೀವು ಇವತ್ತು ಹೇಳ್ತಾ ಇದೀವಿ, ನಿಮ್ಮನ್ನು ಪದೇ ಪದೇ ಮನವಿ ಮಾಡ್ಕೊತಾ ಇದೀವಿ. ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಮನಸ್ಸಲ್ಲಿರ್ತಕ್ಕಂಥವ್ರು, ನೀವು ರಾಜ್ಯದ ಅಭಿವೃದ್ಧಿ ಮಾಡ್ತಕ್ಕಂಥವ್ರು. ಆದರೆ ಇವತ್ತು ನಿಮ್ಮ ಜಿಲ್ಲೆಯ ಸ್ಥಿತಿಗತಿ ನೋಡ್ಕೊಂಡ್ರೆ ಅಧೋಗತಿ ಆಗ್ಬಿಟ್ಟಿದೆ. ನೀವು ಕನಿಷ್ಠ ಪಕ್ಷ ಯಾರಿಗೂ ಹೇಳ್ಬೇಡಿ ಸರ್, ನೇರವಾಗಿ ಒಂದು 2 ವೀಲರ್ ಯಾರೋ ಗಾಡಿ ಮೇಲೆ ಕೂತ್ಕೊಂಡು ನೀವು ಬಂದ್ಬಿಡಿ ಸರ್. ನೀವು ಬಂದ್ಬಿಟ್ಟು ನಿಮ್ಮ ರಾತ್ರಿ ಹೊತ್ತಲ್ಲಿ ಸ್ಥಿತಿಗತಿ ನೋಡ್ಕೊಡ್ರಿ. ಆ ಬಡವ್ರ ನೋವು ಕೇಳ್ರಿ, ಆ ಬಡವ್ರ ನೋವು ಕೇಳ್ರಿ, ಬಡವ್ರ ಬಗ್ಗೆ ಕಳಕಳಿ ಪಡ್ರಿ. ಅವ್ರು ನಿಮ್ಮನ್ನು ಓಟ್ ಹಾಕ್ತಾರೆ, ಗೆಲ್ಲಿಸ್ತಾರೆ. ಅಯ್ಯೋ ನಾವು ಕೈ ಚೆನ್ನಾಗಿ ಮಾಡಿದಾರೆ, ನಮ್ಗೆ ಆಶೀರ್ವಾದ ಚೆನ್ನಾಗಿ ಮಾಡಿದ್ದಾರೆ, ಇವತ್ತು ನಮ್ಗೆ ರೊಕ್ಕ ಕೊಡ್ತಾ ಇದ್ದಾರೆ, ಬಸ್ಸಲ್ಲಿ ಫ್ರೀ ಕೊಡ್ತಾರೆ. ಒಂದು ಕಡೆ ಹೇಳ್ಬೋದರೆ ಇಲ್ಲಿರ್ತಕ್ಕಂಥ ಬಡ ರೋಗಿಗಳು ಹೇಗಾದ್ರು ಮಾಡಪ್ಪ ನಮ್ಮ ಮಕ್ಕಳು ಬಚಾವ್ ಅಂತೇಳಿ ಮಾಡಿ ನಿಮ್ಮನ್ನು ಕಾಪಾಡ್ಕೊಳ್ಳಿ ಅಂತೇಳಿ ಬೇಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡಿದ ಸ್ಥಿತಿಗಳು ನೋಡಿದ್ರೆ ನೀರು ಸಿಗಲ್ಲ, ನೀರು ಸಿಕ್ಕರೆ ಕರೆಂಟ್ ಇರಲ್ಲ, ಕರೆಂಟ್ ಇದ್ರೆ ಇಲ್ಲಿ ನೀರು ಸಿಗೋದಿಲ್ಲ. ಶೌಚಾಲಯ ಅಂತೂ ಗಬ್ಬೆದ್ದು ನಾರ್ತಾ ಇದೆ. ಯಾವುದೇ ನೀವು ಹೋಗ್ರಿ ವಾರ್ಡ್ಗೆ ಗಬ್ಬೆದ್ದು ನಾರ್ತಾ ಇದೆ. ತೊಳೆಕಂತೂ ಅಷ್ಟು ಜನ ಇದ್ರೂ ಕೂಡ ಕಡಿಮೆ ಬೀಳ್ತಾ ಇದೆ. ಏನಾದ್ರೆ ಈಗಾದ್ರೆ ಸುಮ್ಮನೆ ಬೆಳಗ್ಗೆ ನೋಡಿದ್ರು ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿರಪ್ಪ, ಈ ಬಿಲ್ಡಿಂಗ್ ಅಲ್ಲಿ ಏನಿದೆ ನೋಡೋ ನೀವು ಅಲ್ಲಿ ಗೊತ್ತಾಗುತ್ತೆ. ನೀವು ಇದ್ರ ಬಂದು ಒಂದು ದಿವಸ ಮಲ್ಕೊಂಡ್ರೆ ಗೊತ್ತಾಗುತ್ತೆ ಸೊಳ್ಳೆಗಳ ಕಾಟ ಏನು ಅಂತ. ಅದನ್ನ ತಗೊಳ್ಳಕ್ಕೆ ಹೋದ್ರು ಕೂಡ ಹೊರಗಡೆ ಬರಬೇಕು. ಒಂದು ಫ್ಯಾನ್ ಇರಲ್ಲ, ಒಂದು ಇದಿರಲ್ಲ, ಕರೆಂಟ್ ಇರಲ್ಲ. ಏನ್ ಮಾಡೋಕ್ಕಾಗುತ್ತೆ? ಬಡವರು ಬಂದು ಕೇಳಕ್ಕಾಗುತ್ತೆ ಎಲ್ಲರಿಗೂ? ಏನಾದ್ರು ಕೇಳಿದ್ರೆ ಸುಮ್ಮನೆ ಕೂತ್ಕೊಳ್ಳಪ್ಪ ನಿನಗೇನು ಗೊತ್ತು ಅಂತ ಹೇಳ್ತಾರೆ. ಏನ್ ಮಾಡೋಕ್ಕಾಗುತ್ತೆ? ಅಲ್ಲಿ ಮಕ್ಕಳನ್ನ ಬಚಾವ್ ಮಾಡ್ಕೋಬೇಕಾ, ಜಗಳ ಆಡ್ಕೊಳಕ್ ಬರ್ಬೇಕು? ಒಂದೂ ಅರ್ಥ ಆಗ್ತಿಲ್ಲ. ಈಗಲಾದರೂ ಈಶ್ವರ್ ಖಂಡ್ರೆ ಅವರೇ ಕಾಲ ಮಿಂಚಿಲ್ಲ. ದಯವಿಟ್ಟು ರಹೀಂ ಖಾನ್ ಅವರೇ ನಿಮಗೂ ಕೂಡ ಕಾಲ ಮಿಂಚಿಲ್ಲ. ಕೇವಲ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ನಾವು ನಿಮ್ಗೆ ಮನವಿ ಮಾಡ್ಕೊತಾ ಇದೀವಿ, ನಮ್ಮ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಪರವಾಗಿ ಸಾರ್ವಜನಿಕರ ಆಶೀರ್ವಾದ ಪಡ್ಕೊಡ್ರಿ. ಈ ತರದ ತೊಂದರೆ ಇರತಕ್ಕಂಥ ಆಶೀರ್ವಾದ ಪಡ್ಕೊಂಡ್ರೆ ನಿಮ್ಗೆ ಇನ್ನೂ ಒಂದಿಷ್ಟು ದೊಡ್ಡ ಆಶೀರ್ವಾದ ಸಿಗುತ್ತೆ. ನೀವು ಇನ್ನೂ ಒಂದಿಷ್ಟು ರಾಜಕೀಯ ಮಟ್ಟದಲ್ಲಿ ಬೆಳಿಬಹುದು, ಉನ್ನತ ಹುದ್ದೆ ನಿಮಗೆ ಸಿಗಬಹುದು. ಆದರೆ ಈ ತರ ಮಕ್ಕಳಿಗೆ ಈ ತರ ನೀವು ತೊಂದರೆ ಕೊಟ್ರೆ ನಿಜಕ್ಕೂ ನಿಮಗೆ ಶಾಪ ರೀ. ಇದು ಶಾಪ ಅಂತ ನಾವು ಹೇಳ್ಕೊತಾ ಇದೀವಿ. ನೀವೇನೇ ಹೇಳ್ಕೋಬಹುದು. ಆದರೆ ಇವತ್ತು ನಾವು ಕಣ್ಣೀಲ್ ನೋಡಿ ನನಗೆ ಒಂದಿಷ್ಟು ನನ್ನ ತಲೆ ಕೆಟ್ಟು ಹೋಯ್ತು. ಈ ತರನೇ ಇರ್ತೇನಾ ಇಲ್ಲಿ ಅಂತ. ದಿನವೂ ಹೀಗೇನಾ ಅಥವಾ ಇವತ್ತು ಹೀಗೇನಾ ಅಂತ ಹೇಳಿದ್ರೆ 2 ದಿವಸಗಳಿಂದ ಕರೆಂಟ್ ಸಿಗ್ತಾ ಇಲ್ಲ ರೀ, ಸರಿಯಾದ ಸಮಯಕ್ಕೆ ಇಂಜೆಕ್ಷನ್ ಸಿಗ್ತಾ ಇಲ್ಲ, ಆಮೇಲೆ ಇನ್ನು ಔಷಧಿಗಳು ಕೊಡ್ತಾ ಇಲ್ಲ. ಈ ಮಕ್ಕಳು ಏನ್ ಮಾಡ್ಯಾರ? ಇಂಥ ಸಣ್ಣ ಸಣ್ಣ ಮಕ್ಕಳು ಪಾಪ. ಅರ್ಥ ಮಾಡ್ಕೊಡ್ರಿ. ಈ ಸುದ್ದಿ ಯಾರ್ಯಾರು ನೋಡ್ತಾರೋ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡ್ರಿ. ಆದಷ್ಟು ಮಟ್ಟಿಗೆ ಎಲ್ಲರೂ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ನಾವು ಮತ್ತೆ ಮುಂದಿನ ಸುದ್ದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ತೆ, ಧನ್ಯವಾದಗಳು, ನಮಸ್ಕಾರ. ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಏನಂದ್ರೆ ಸುಮಾರು ಈ 3 ದಿವಸ ಆಯ್ತು ನಮ್ಮ ಮಗಳಿಗೆ ನಾವು ಅಡ್ಮಿಟ್ ಮಾಡಿದೆವು. ತಲೆಸೀಮೆ ಪೇಷಂಟ್ ಇದ್ದಾರೆ. ಟೋಟಲ್ದಾಗ 4ನೇ ಫ್ಲೋರ್ದಾಗ ಮಕ್ಕಳು ಏನೋ ವಾರ್ಡ್ ಅದ. ಆ ವಾರ್ಡಲ್ಲಿ ಏನಪ್ಪ ಅಂದ್ರೆ ಈ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಏನದ ಇಂಥ ಹಗರಣ ನಡೆದ. ಏನಂದ್ರೆ ಹಗರಣ ಲೆಕ್ಕ ಏನದಂದ್ರೆ ತಲೆಸೀಮೆ ಪೇಷಂಟ್ ಆಗಲಿ ಅಥವಾ ಯಾವೇ ಇರಲಿ, ಆ ತಲೆಸೀಮೆ ಪೇಷಂಟ್ದು ಟ್ಯಾಬ್ಲೆಟ್ಸ್ಗಳು ಇಲ್ಲ ಅಂತ ಹೇಳ್ತಾರೆ. ಪೇಷಂಟ್ ಟ್ಯಾಬ್ಲೆಟ್ಸ್ ಇಲ್ಲ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲೂ ಸಿಗಲ್ಲ. ಅದು ಬೀದರಲ್ಲಿ ಸಿಗಲಿಲ್ಲ ಅಂದ್ರೆ ಹೈದರಾಬಾದ್ ನೀಲಾಪುರ ಹಾಸ್ಪಿಟಲಲ್ಲಿ ಸಿಗ್ತಾವೆ ಟ್ಯಾಬ್ಲೆಟ್ಸ್ಗಳು. ಅವು ಒಂದೊಂದು 50 ರೂಪಾಯಿ ಒಂದು ಸಿಗ್ತಾವೆ. ಬಡ ರೋಗಿಗಳು ಭಾಳ ಬಡದಾಡ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ಏನಂದ್ರೆ ನಿನ್ನಿಂದ ಇದ್ರಾಗೆ ನಾವು ನಿನ್ನಿಂದ ಘಟನೆದಾಗೆ ನಿನ್ನ ಬ್ಲಡ್ ಟೆಸ್ಟ್ ಮಾಡ್ಕೊಳಕ್ಕೆ ಹೋದಾಗ ಬಿಲ್ ಕಟ್ಟಿದೆವು. ಬಿಲ್ ಕಟ್ಟಿದ ನಂತರ ಏನಾಯ್ತು ಅಂದ್ರೆ ಅಲ್ಲಿ ಬ್ಲಡ್ ಟೆಸ್ಟ್ ಕೊಡ್ಲಕ್ಕೆ ಹೋದಾಗ ಏನಾಯ್ತು ಅಂದ್ರೆ ಆ ಬ್ಲಡ್ ಸ್ಯಾಂಪಲ್ ತೊಗೊಂಬತ್ತ ಇಲ್ಲಿ ಬ್ಲಡ್ಡಿನ ಮಷಿನ್ಗಳಿಗೆ ಅದು ಲಿಕ್ವಿಡ್ ಇರ್ತದೆ. ಆ ಲಿಕ್ವಿಡ್ ಕೂಡ ಇಲ್ಲ ಅಣ್ಣ, ನಾವು ಹಾಕಿ ಇವತ್ತಿಗೆ ಇದಾಯಿತು, 8 ದಿವಸ ಬಾದ್ ನೀವು ಬರ್ರಿ ಅಂತಂದು ಹೇಳ್ತಾರೆ ಅಲ್ಲಿಂದ ಸಿಬ್ಬಂದಿಗಳು. ಬ್ಲಡ್ ಬ್ಯಾಂಕಿನ ಸಿಬ್ಬಂದಿಗಳು ಏನಪ್ಪ ಅಂದ್ರೆ 8 ದಿವಸ ಬಾದ್ ಬರೋಣ, ನೀವು ಅದು ಲಿಕ್ವಿಡ್ ಆಗೋದು ನಮ್ಮಲ್ಲಿ ಅಂತ ಹೇಳಿದ್ರು. ಇವತ್ತು ಸ್ಕ್ಯಾನಿಂಗ್ ಮಾಡೋಕೆ ಹೋದ್ರೂ ಕೂಡ ಈ ಸ್ಕ್ಯಾನಿಂಗ್ ಮಾಡೋಂಥ ಜಾಗದಲ್ಲಿ ನಾವು ಮುಂಜಾನೆ ಏನಪ್ಪ ಅಂದ್ರೆ 8-9ರಿಂದ ಸ್ಟಾರ್ಟ್ ಮಾಡ್ತೀವಿ, 1ಕ್ಕೆ ಬಂದಾಯ್ತದ ಅಂತ ಹೇಳಿದ್ರು. ಇವತ್ತು ಸ್ಕ್ಯಾನಿಂಗ್ ಕೂಡ ಪೆಂಡಿಂಗ್ ಅದ. ಆಮೇಲೆ ಇವತ್ತು ನೈಟು ನಾವು ಹೋದಾಗ ವಾರ್ಡಲ್ಲಿ ಕೂಡ ಲೈಟ್ ಇಲ್ಲ. ಇಂಥ ಏನು ನಾಚಿಕೆ ಪಡೋಂಥ ಬೀದರ್ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಬ್ರಿಮ್ಸ್ ಆಸ್ಪತ್ರೆ ನಡೆಸ್ತಾ ಇದ್ದಾರೆ. ಇದಕ್ಕೆ ಯಾರು ಉಸ್ತುವಾರಿ ಸಚಿವರಾಗಲಿ ಅಥವಾ ಈ ಸರ್ಕಾರದವರಾಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಇಲ್ಲಿ ಯಾರ ಗಮನಕ್ಕೂ ಬರ್ತಾ ಇಲ್ಲ. ಕಡು ಬಡ ಜನಗಳು ಏನಪ್ಪ ಅಂದ್ರೆ ಭಾಳ ಸಮಸ್ಯೆಯಿಂದ ಈ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಏನಂದ್ರೆ ಖಾಲಿ ಅದು ಮಲ್ಗಾಪುರದಾಗ ಏನಪ್ಪ ಅಂದ್ರೆ ನಾವು ಭೇಟಿ ಕೊಟ್ಟರೆ ಮಕ್ಕಳಿಗೆ ಇಲ್ಲಿ ಅಂಥ ಸಮಸ್ಯೆದವ್ರು ಬಂದಾರ, ಹುಳ ಮುಟ್ಟಿನವ್ರು ಬಂದಾರ, ಭಾಳ ಜನ ಆಕ್ಸಿಡೆಂಟ್ ಆದವ್ರು ಬರ್ತದ. ಒಂದು ಟಿ ಸಿಗಲ್ಲ ನೈಟ್ ಬಂದಾಗ, ಒಂದು ಟಿ ಕೂಡ ಅವ್ರ ಹತ್ರ ಬರಲ್ಲ, ಟಿ ಕೂಡ ಸಿಗಲ್ಲ. ಹೊರಗಿಂದ ನಮ್ಮ ಕೈಲಿಂದ ತರ್ಲಕಚ್ಚಾರ ಟಿಗಳು. ಅದ್ರ ಸಲುವಾಗಿ ಏನು ಮಾಡಬೇಕು ಅಂತ ಅರ್ಥ ಆಗಲ್ಲ ಉಂಟದ. ಈ ಬ್ರಿಮ್ಸ್ ಆಸ್ಪತ್ರೆ ಪೂರ ಹದಿಗಟ್ಟೋಗ್ಯದ. ಇದಕ್ಕೆ ಏನಪ್ಪ ಅಂದ್ರೆ ಸೂಕ್ತವಾಗಿ ಏನಿದು ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಬೀದರ್ ಜಿಲ್ಲೆಯ ರಹೀಂ ಖಾನ್ ಅವರು ಎಚ್ಚರಿಸ್ಕೊಂಡು ಈ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ನಿಗಾ ಇದು ಮಾಡಬೇಕು. ಮತ್ತು ಇನ್ನೊಂದು ಹಾರ್ಟ್ ಸಲುವಾಗಿ ಮೊನ್ನೆ ನಮ್ಮದು
ಬೀದರ್ ಜಿಲ್ಲೆಗೆ ಬಂದು ಏನಪ್ಪ ಅಂದ್ರೆ ನಮ್ಮ CM ಅವರು ಹಾಗೂ DCM ಅವರು ಎಲ್ಲ ಸಚಿವರು ಕೂಡ ಬಂದು ಏನಪ್ಪ ಅಂದ್ರೆ ಉದ್ಘಾಟನೆ ಮಾಡ್ಯಾರ. ಸುಮಾರು ಜನ ಬೇರೆ ಕಡೆ ಎಲ್ಲ ಹಾರ್ಟಿನ ಜನಗಳೆಲ್ಲ ಹಾರ್ಟ್ ಪೇಷಂಟ್ಗಳೆಲ್ಲ ಸಾಯ್ತಾ ಇದ್ದಾರೆ. ಸುಮಾರು ಮಷಿನ್ಗಳವ, ಒಳಗೆ ಯಾರು ಡಾಕ್ಟರ್ಸೇ ಇಲ್ಲ. ಇದಕ್ಕೆಲ್ಲ ಫುಲ್ ಏನಪ್ಪ ಅಂದ್ರೆ ಈ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸರ್ಕಾರ ಅಂತೂ ಟೋಟಲ್ ವಿಫಲ ಆಗ್ಯದ. ಟೋಟಲ್ ಈ ಬೀದರ್ ಜಿಲ್ಲೆಯಲ್ಲಂತೂ ಸರ್ಕಾರ ಅಂತೂ ಪೂರಾ ವಿಫಲ ಆಗಿದ್ದು ಎದ್ದು ಕಾಣಿಸ್ತಾ ಇರ್ತದೆ. ಸುಮಾರು ಏನಂದ್ರೆ ನಾವು ಖುದ್ದು ಬೇರೆಯವ್ರದ್ದು ಯಾರ್ದು ಹೇಳ್ತಾ ಇಲ್ಲ, ನಮ್ಮ ಮಗಳದ್ದು ಸದ್ಯ ನಾವು ಅಡ್ಮಿಟ್ ಮಾಡಿದ್ದೇವೆ ಬೀದರ್ ಜಿಲ್ಲೆಯಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ. ಸುಮಾರು ಈಗ 3 ದಿವಸ ಆಯಿತು. ನಮ್ಮದೇ ಒಂದು ಈ ಇದರಲ್ಲಿ ನಾವೆಲ್ಲ ಈಗ ಓಡಾಡೋಂಥ ಜನಗಳೇ ನಾವು ಹೋರಾಟದಲ್ಲಿ ಸಂಘಟನೆ ಹೋರಾಟಗಳಿದೆ ಓಡಾಡೋಂಥ ಜನಗಳದ್ದು ಇಂಥ ಪರಿಸ್ಥಿತಿ ಇದ್ರೆ ಸಾಮಾನ್ಯ ಹಳ್ಳಿ ಊರಿಂದ ಬಂದಂಥ ಜನಗಳದ್ದು ಏನಾಗಿತ್ತು ಪರಿಸ್ಥಿತಿ ಹೆಂಗೆ ಅಂದ್ರೆ ಈಗ ನಾವು ಅಲ್ಲಿ ಒಳಗಡೆ ಹೋದಾಗ ಲೈಟ್ ಕೂಡ ಇಲ್ಲ ಸರ್, ಹೆಂಗೆ ಊಟ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ನಾವು ಏನು ಮಾಡ್ಬೇಕು ಸರ್, ನಾವು ಎಲ್ಲ ಈಗ ಪರಿಸ್ಥಿತಿ ಗಂಭೀರ ಇದೆ ನಮ್ಮದು. ಪ್ರೈವೇಟ್ ಆಸ್ಪತ್ರೆಗಂತೂ ಹೋಗ್ಲಿಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ. ಹೊರಗಡೆ ಕುಂತ ಏನು ಊಟ ಕೊಡ್ತಾಯಿದ್ರೆ ಊಟದಿಂದ ನಮ್ಮ ಇಲ್ಲಿ ಊಟ ಮಾಡ್ತಾಯಿದ್ದೀವಿ. ಲೈಟಿನ ಬೆಳಗ್ಗೆ ಹ್ಯಾಂಗೆ ಮಾಡ್ಬೇಕ್ರಿ ಅಂದರೆ ಇಂಜೆಕ್ಷನ್ ಕೂಡ ಲೈಟ್ ಫೋನಿನ ಟಾರ್ಚ್ ಹಾಕಿ ಇಂಜೆಕ್ಷನು ಹಾಗೂ ಗೋಳೆಗಳು ಕೊಡ್ತಾಯಿದ್ದಾರೆ ಅಂತಂದು ಅಲ್ಲಿನ ಜನಗಳು ಹೇಳ್ತಾ ಇದ್ದಾರೆ. ಅದ್ರ ಕಡೆಯಿಂದ ಏನಪ್ಪ ಅಂದ್ರೆ ಎಚ್ಚರಿಸ್ಕೊಂಡು ಇದು ಕೂಡಲೇ ಇದು ಮಾಡಬೇಕು. ಇಲ್ಲಾಂದ್ರೆ ಬ್ರಿಮ್ಸ್ ಆಸ್ಪತ್ರೆ ಏನಂದ್ರೆ ಸಂಪೂರ್ಣವಾಗಿ ಮುಚ್ಚಬೇಕಂದು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಪೂರಾ ಸರ್ಕಾರ ಟೋಟಲಾಗೆ ವಿಫಲ ಹಾಕುಂತದ. ನಾವು ಸುಮಾರು ಜನ ಯಾರಿಗಾರ ಹೇಳಕ್ಕೆ ಹೋದ್ರೆ ಏನಪ್ಪ ಅಂದ್ರೆ ಇವ್ರು ಹಂಗೆ ಮಾಡ್ತಾ ಇದ್ದಾರೆ, ಹಿಂಗೆ ಮಾಡ್ತಾ ಇದೊಂದು ಮಾತು. ಇನ್ನೊಂದು DH ಅವ್ರಿಗೆ ಕೂಡ ಗಮನಕ್ಕೆ ಹಾಕಿದೆವು, ಲೆಟ್ರ್ ಕೂಡ ಇದು ಮಾಡಿದೆವು. ಮತ್ತು ಇನ್ನೊಂದು ಏನಂದ್ರೆ ನಮ್ಮದು ಇವರು ಶೆಟ್ಕರ್ ಅವ್ರಿಗೆ ಕೂಡ ಹೇಳಿದೆವು. ಶೆಟ್ಕರ್ ಅವ್ರಿಗೆ ಕೂಡ ಹೇಳಿದಾಗ ಕೂಡ ಅವರು ಗಮನಕ್ಕೆ ಏನು ಇದು ಮಾಡ್ತಾರೆ, ಅರೆ ಅವ್ರು ಕ್ಯಾರಿ ಅಂತ ಇಲ್ಲ. ಅವರು ಟೋಟಲಾಗಿ ಬಂದು ಎಲ್ಲ ಕಡೆ ಏನಪ್ಪ ಅಂದ್ರೆ ತಮ್ಮ ಹೊಡಿತಾ ಇದ್ದಾರೆ. ಸೀದಾ ಅವ್ರದವ್ರು ಏನದಂದ್ರೆ ಯಾರ್ದವ್ರು ಮನೆ ಕಡೆ ಹೋಗ್ತಾ ಇದ್ದಾರೆ. ಈ ಬೀದರ್ ಬ್ರಿಮ್ಸ್ ಆಸ್ಪತ್ರೆ ಡ್ಯೂಟಿ ಮಾಡ್ತಾ ಇದ್ದಾರೆ ಆ ಜನಗಳು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಅಲ್ಲಿಂದ ಪರ್ಮನೆಂಟ್ ಡ್ಯೂಟಿ ಇದ್ದವರು ಯಾರು ತಮ್ಮ ಹೊಡೆಯೋದು ಸೀದಾ ಯಾರ್ದವ್ರು ಪ್ರೈವೇಟ್ ಹಾಸ್ಪಿಟಲಲ್ಲಿ ಅವರು ಟ್ರೀಟ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಎಲ್ಲ ರೋಗಿಗಳಿಗೆಲ್ಲ ಪ್ರೈವೇಟಲ್ಲಿ ಬಂದು ಅವರು ಟ್ರೀಟ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾರು ಜಾಬನ್ನು ಮಾಡ್ತಾಯಿಲ್ಲ. ಏನಪ್ಪ ಬೀದರ್ ಜಿಲ್ಲೆ ಬ್ರಿಮ್ಸ್ ಆಸ್ಪತ್ರೆ ಏನು ಜಾಬ್ ಮಾಡ್ತಾರೆ ಎಲ್ಲ ಡಾಕ್ಟರ್ಸ್ಗಳು. ಇಲ್ಲಿ ಜಾಬ್ ಮಾಡಿದಂಥ ಜನಗಳು ಏನಪ್ಪ ಇದು ಡಾಕ್ಟರ್ಸ್ಗಳು ಏನದ ಅಂದ್ರೆ ಟೋಟಲ್ನಾಗ ಹೊರಗಡೆ ಪ್ರೈವೇಟಲ್ಲಿ ಅವರು ಎಲ್ಲೂ ಇದು ಮಾಡಬಾರ್ದು. ಸಂಪೂರ್ಣವಾಗಿ ಟೋಟಲ್ನಾಗ 8 ಗಂಟೆ ಏನು ಡ್ಯೂಟಿ ಇರ್ತದೆ ಅವ್ರದ್ದು, 8 ಇರ್ತದೆ, ಏನು 12 ಗಂಟೆ ಇರ್ತದೆ. ಟೋಟಲ್ ಅವ್ರು ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಹಳ್ಳಿ ಊರ್ಲಿಂದ ಎಲ್ಲ ಜನಗಳು ಬರ್ತಾರೆ. ಅವ್ರು ಟೋಟಲ್ನಾಗ ಏನದಂದ್ರೆ ಅದಕ್ಕೆಲ್ಲ ಅವರು ಟ್ರೀಟ್ಮೆಂಟ್ ಕೊಡಬೇಕಂದು ಅತಿ ಕಳಕಳಿಯಿಂದ ಕೇಳ್ಕೊತಾನೆ. ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ಇದು ಏನಪ್ಪ ಅಂದ್ರೆ ಬ್ರಿಮ್ಸ್ ಆಸ್ಪತ್ರೆಯನ್ನು ಮುತ್ತಿಗೆ ಹಾಕಿ ಏನಪ್ಪ ಹೋರಾಟ ಮಾಡ್ತೀವಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನನ್ನ ಹೆಸರು ರವಿ ಬುಸಂಡೆ, ಭೀಮಾ ಕೋರೆಗಾಂವ್, ಜಿಲ್ಲಾಧ್ಯಕ್ಷ, ಬೀದರ್.